ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪರಿಶುದ್ಧನು 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 ಸರ್ವೋನ್ನತನಾಗಿರುವಂಥ ದೇವ, ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ದೇವ, ನಿಮ್ಮ ವಾಕ್ಯವನ್ನು ಕೇಳುವಂಥ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವ, ನಿಮ್ಮ ವಾಕ್ಯದ ಪ್ರಕಾರ ನಡಿಬೇಕು ಎಂದು ನಾವು ಮಾಡುವಂಥ ಪ್ರಾರ್ಥನೆಯಿಂದಲೂ ಸ್ವಾಮಿ ನೀವು ಕೊಟ್ಟಂಥ ಬಲಕ್ಕೋಸ್ಕರ ನಿಮಗೆ ಸ್ತೋತ್ರ ಸ್ವಾಮಿ. ದೇವ, ಪ್ರಾರ್ಥನೆ ಮಾಡಿಕೊಳ್ಳುವಂಥ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ದೇವ, ಕೇಳುವಂಥ ನನ್ನ ಮಕ್ಕಳು ಸ್ವಾಮಿ ನಿಮ್ಮ ವಾಕ್ಯವನ್ನು ಕೇಳಿ ದೇವ ನಿಮ್ಮ ವಾಕ್ಯಕ್ಕೆ ಭಯಪಟ್ಟು ಜೀವಿಸಲು ಸಹಾಯ ಮಾಡು. ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ದೇವರ ವಾಕ್ಯವು ನಮ್ಮೆಲ್ಲರಿಗೂ ಲಾಭಕರವಾಗಿರುವಂಥದ್ದು. ದೇವರ ವಾಕ್ಯವು ಅನ್ನುವಂಥದ್ದಿಲ್ಲದೆ ಹೋದರೆ ನಿಜವಾಗಲೂ ನಾವು ಜೀವನವನ್ನು ನಡೆಸುವುದು ಅಸಾಧ್ಯಕರವಾಗಿರುವಂಥದ್ದು ಅನ್ನುವಂಥದ್ದನ್ನು ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನಸ್ಸುಗಳಲ್ಲಿ ಸ್ಥಿರಪಡಿಸಿಕೊಳ್ಬೇಕು ಎಂದು ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತೀನಿ ಪ್ರಿಯರೇ. ಅದೇ ರೀತಿಯಾಗಿ ಈ ವಿಡಿಯೋ ಮೂಲಕವೂ ಕೂಡ ದೇವರ ವಾಕ್ಯವನ್ನು ಕೇಳುವಂಥ ನೀವು ಕೂಡ ಸ್ಪಷ್ಟವಾಗಿ ದೇವರ ವಾಕ್ಯವನ್ನು ಕೇಳಿ ಕಲಿತುಕೊಂಡು ಆ ಮಾತುಗಳ ಪ್ರಕಾರ ಜೀವಿಸಬೇಕು, ಆ ಮಾತುಗಳ ಪ್ರಕಾರ ನಡಿಬೇಕು, ಆ ದೇವರಿಗೆ ಭಯಪಟ್ಟು ಜೀವಿಸಬೇಕು ಅನ್ನುವಂಥ ಆಲೋಚನೆಯು ನಿಮ್ಮಲ್ಲಿ ಯಾವಾಗಲೂ ಇರಬೇಕು ಎಂದು ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ವಾಕ್ಯವನ್ನು ಪ್ರಾರಂಭಿಸ್ತೀನಿ ಪ್ರಿಯರೇ. ಇವತ್ತು ನಾವು ಕೇಳುವಂಥ ಪಾಠವು ಪ್ರಿಯರೇ, ಭೂಮಿ ಫಲವು ನಮಗೆ, ಗರ್ಭಫಲವು ಯಾರಿಗೆ ಅನ್ನುವಂಥ ವಿಷಯವನ್ನು ಮಾತಾಡೋಣ್ರಿ. ಏನಮ್ಮ, ಇವತ್ತು ನಾವು ಮಾತನಾಡಿಕೊಳ್ಳುವಂಥ ಪಾಠದ ಹೆಸರೇನಮ್ಮ? ಭೂಮಿಯ ಫಲವು ನಮಗೆ, ಗರ್ಭಫಲವು ಯಾರಿಗೆ ಅನ್ನುವಂಥ ವಿಷಯವನ್ನು ಮಾತಾಡಿಕೊಳ್ಳೋಣ್ರಿ ಪ್ರಿಯರೇ. ಇವತ್ತು ಭೂಮಿಯೊಳಗಿಂದ ಬಂದಿರುವಂಥ ಫಲವು ನಮಗೆ, ಇದು ಪ್ರತಿಯೊಬ್ಬರಿಗೂ ಗೊತ್ತು. ಈ ಲೋಕದಲ್ಲಿ ದೇವರು ಉಂಟು ಮಾಡಿರುವಂಥ ಸರ್ವಸ್ವವನ್ನು ನಾವು ಆಲೋಚನೆ ಮಾಡುತ್ತಾ ಹೋದರೆ ಎಲ್ಲವನ್ನೂ ದೇವರು ನಮಗೋಸ್ಕರವಾಗಿ ನಿರ್ಮಾಣ ಮಾಡಿರುವನು. ಆತನು ಉಂಟು ಮಾಡಿರುವಂಥ ವಸ್ತುಗಳಲ್ಲಿ ಒಂದಾದರೂ ಕೂಡ ಮನುಷ್ಯರಾದ ನಮಗೋಸ್ಕರವಾಗಲ್ಲದೆ ಎಲ್ಲವೂ ಮನುಷ್ಯರಿಗೋಸ್ಕರವಾಗಿಯೇ, ಎಲ್ಲವೂ ನಮಗೋಸ್ಕರವಾಗಿಯೇ ದೇವರು ನಿರ್ಮಾಣ ಮಾಡಿರುವನು ಪ್ರಿಯರೇ. ಎಲ್ಲವನ್ನೂ ನಾವು ಅನುಭವಿಸ್ತಿದ್ವಿ, ಎಲ್ಲವನ್ನು ನಾವು ಅನುಭವಿಸ್ತಾ ಇದ್ದೀವಿ ಪ್ರಿಯರೇ. ಮಾವಿನ ಗಿಡಗಳಲ್ಲಿ ಅವುಗಳ ಜಾತಿಗನುಸಾರವಾಗಿ ಹಣ್ಣುಗಳನ್ನು ನಾವು ತಿನ್ನಲಿಕ್ಕೆ ಸಾಧ್ಯವು ಪ್ರಿಯರೇ. ಅದರಂತೆ ಸಮುದ್ರದಲ್ಲಿ ಚಲಿಸುವ ಮೀನುಗಳನ್ನು ಕೂಡ ನಾವು ಆಲೋಚನೆ ಮಾಡಬಹುದು. ಅವುಗಳ ಜಾತಿಗನುಸಾರವಾಗಿ ಇವೆ ಎಂದು ನಾವು ನೋಡ್ತಿದ್ವಿ. ಅವುಗಳ ರುಚಿಕರವಾಗಿರುವಂಥ ಮೀನುಗಳನ್ನು ನಾವು ತಿಂತಿದ್ವಿ ಪ್ರಿಯರೇ. ನಿಜವಾಗಲೂ ಅಷ್ಟೇ ಅಲ್ಲ, ನಾವು ಇನ್ನೂ ಎಷ್ಟು ಅನುಭವಿಸಲಾರದಂಥ ಜೀವಿಗಳು, ಅನುಭವಿಸಲಾರದಂಥ ಜಂತುಗಳನ್ನು ಇವತ್ತು ನಾವು ನೋಡ್ತಿದ್ವಿ ಪ್ರಿಯರೇ. ಆದ ಕಾರಣ ಆ ಒಂದು ಜಂತುಗಳಲ್ಲಿರುವಂಥ ಮನಸ್ಸು ಭೂಮಿಯ ಮೇಲಿರುವಂಥ ನಮಗೇನಾದರೂ ಇದೇನಾ ಅನ್ನುವಂಥದ್ದನ್ನು ಇವತ್ತು ನಾವು ಆಲೋಚನೆ ಮಾಡಬೇಕು. ಭೂಮಿ ಮೇಲಿರುವಂಥ ಎಲ್ಲ ಜೀವ ಜಂತುಗಳು ಪ್ರಿಯರೇ, ಅವು ತಪ್ಪು ಮಾಡಲಾರದೆ ಆ ದೇವರಿಗೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಾ ಆ ದೇವರ ಮಾತಿನ ಪ್ರಕಾರವಾಗಿಯೇ ಇವತ್ತು ಎಲ್ಲ ಜೀವ ಜಂತುಗಳು ಮನುಷ್ಯರಾದ ನಮಗಿಂತಲೂ ಶ್ರೇಷ್ಠತೆಯನ್ನು ಹೊಂದಿಕೊಂಡು ಜೀವನವನ್ನು ನಡೆಸುತ್ತಿವೆ ಪ್ರಿಯರೇ. ಕೀರ್ತನೆ 40ನೇ ಕೀರ್ತನೆಯಲ್ಲಿ ಒಂದು ಮಾತು ಓದಿ ನಾವು ಮುಂದಕ್ಕೆ ಸಾಗೋಣ್ರಿ. 40ನೇ ಕೀರ್ತನೆ 5ನೇ ವಚನ ಓದ್ರಮ್ಮ. 5ನೇ ವಚನ. ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ ಅಂದನು.
ದೇವ, ನೀವು ನಮಗೋಸ್ಕರ, ನಮ್ಮ ಹಿತಕ್ಕೋಸ್ಕರವಾಗಿ ನೀವು ಮಾಡಿರುವಂಥ ಕಾರ್ಯಗಳು, ನೀವು ಮಾಡಿರುವಂಥ ಅದ್ಭುತ ವಿಷಯಗಳು ಎಷ್ಟೋ ಎಂದು ಭಕ್ತನು ಮಾತನಾಡಿರುವಂಥ ಮಾತನ್ನು ನಾವು ನೋಡ್ತಿದ್ವಿ ಪ್ರಿಯರೇ. ಭೂಮಿ ಮೇಲಿರುವಂಥ ಎಲ್ಲ ಫಲವು ನಮಗೋಸ್ಕರ ಪ್ರಿಯರೇ. ಒಬ್ಬ ರೈತನು ಒಂದು ಹೊಲವನ್ನು ಹಸನು ಮಾಡಿ ನೀರು ಕಟ್ಟಿ ಆ ಹೊಲದಲ್ಲಿ ಬೀಜವನ್ನು ಬಿತ್ತುತ್ತಿರುವನು ಪ್ರಿಯರೇ. ಹೊಲದಲ್ಲಿ ಆತನು ಬೀಜವನ್ನು ಬಿತ್ತುತ್ತಿರುವನು. ಆತನು ಬೀಜವನ್ನು ಬಿತ್ತಿದ ನಂತರ ಆತನು ಮಾಡುವಂಥದ್ದೇನು ಅಂತಂದರೆ, ಪ್ರತಿದಿನವೂ ಆತನು ಆ ಒಂದು ಹೊಲಕ್ಕೆ ಹೋಗಿ ನೋಡುತ್ತಲಿರುವನು. ಪ್ರತಿದಿನವೂ ಆ ಒಂದು ಹೊಲಕ್ಕೆ ಹೋಗಿ ನೋಡುತ್ತಿರುವನು. ಈ ಒಂದು ಬೆಳೆಯುತ್ತೋ ಇಲ್ಲವೋ, ಅಥವಾ ಈ ಒಂದು ಮೊಳಕೆಯು ಬಂದುವೋ ಇಲ್ಲವೋ, ನಾನು ಬಿತ್ತಿದ ಬೀಜಕ್ಕೆ ಮೊಳಕೆ ಬಂದುವೋ ಇಲ್ಲವೋ ಎಂದು ಪ್ರತಿದಿನವೂ ಮನುಷ್ಯನು ಅಥವಾ ರೈತನು ತನ್ನ ಹೊಲಕ್ಕೆ ಹೋಗಿ ನೋಡುತ್ತಿರುವನು. ಆದರೆ ಮೊಳಕೆ ಬಂದದ್ದನ್ನು ನೋಡಿದ ಕೂಡಲೇ ಆತನು ಮಾಡುವಂಥದ್ದೇನು, ಈ ಒಂದು ಮೊಳಕೆಯನ್ನು ನಾನು ಚೆನ್ನಾಗಿ ಕಾಪಾಡಬೇಕು, ಈ ಒಂದು ಮೊಳಕೆಯನ್ನು ಮಿಡತೆಗಳು ತಿನ್ನದಂತೆ ಕಾಪಾಡಬೇಕು, ಈ ಮೊಳಕೆಯನ್ನು ಯಾವ ಹುಳಗಳು ತಿನ್ನದಂತೆ ಕಾಪಾಡಬೇಕು ಎಂದು ಸರಿಯಾದ ಸಮಯಕ್ಕೆ ಎಣ್ಣೆಯನ್ನು ಸಿಂಪಡಿಸುವನು, ಸರಿಯಾದ ಸಮಯಕ್ಕೆ ನೀರು ಕಟ್ಟುವನು, ಸರಿಯಾದ ಸಮಯಕ್ಕೆ ಗೊಬ್ಬರವನ್ನು ಹಾಕುವನು, ಸರಿಯಾದ ಸಮಯಕ್ಕೆ ಕಳೆವು ಕಸವನ್ನು ತೆಗೆದು ಆ ಹೊಲವನ್ನು ಸ್ವಚ್ಛವಾಗಿಡುವನು ಪ್ರಿಯರೇ. ಯಾಕೆ ಆ ಮನುಷ್ಯನು ಆ ಹೊಲವನ್ನು ಯಾಕೆ ಬೆಳೆಯಿಸುವನು? ಮೊಳಕೆ ಬಂದಂದಿನಿಂದ ಆತನು ಆ ಒಂದು ಮೊಳಕೆಯನ್ನು ಚೆನ್ನಾಗಿ ಜೋಪಾನ ಮಾಡುತ್ತಿರುವುದು ಏಕೆ? ಆ ಬೆಳೆಯಲ್ಲಿ ತಾನು ಸುಖವನ್ನು ಅನುಭವಿಸಬೇಕು, ಆ ಫಲವನ್ನು ಅನುಭವಿಸಬೇಕು ಎಂದು ಆತನು ಆಲೋಚನೆ ಮಾಡುತ್ತಿರುವನು ಪ್ರಿಯರೇ. ಆ ಹೊಲವು ಬೆಳೆದ ನಂತರ, ಆ ಹೊಲವು ಎತ್ತರವಾಗಿ ಬೆಳೆದ ನಂತರ ಆ ಹೊಲಕ್ಕೆ ಫಲವು ಅನ್ನುವಂಥದ್ದು ಸಿಗದೆ ಹೋದರೆ ರೈತನಿಗೆ ಎಷ್ಟು ಬಾಧೆಯುಂಟಾಗುವುದು ನೀವು ಆಲೋಚನೆ ಮಾಡಿರಿ. ಬೆಳೆಯೇನೋ ಎತ್ತರವಾಗಿ ಬೆಳೆಯಿತು, ಆದರೆ ಬೆಳೆದಿರುವಂಥ ಬೆಳೆಗೆ ಏನಾಯಿತು ಅಂತಂದರೆ ಫಲವು ಫಲಿಸದೆ ಹೋದಾಗ ಆ ರೈತನಿಗೆ ಎಷ್ಟು ಬಾಧೆಯುಂಟಾಗುವುದು ನೀವು ಆಲೋಚನೆ ಮಾಡಿರಿ ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ಭೂಮಿಯ ಫಲವು ನಮಗಾಗಬೇಕು ಎಂದು ರೈತನು ಕಷ್ಟಪಟ್ಟು ಹೊಲವನ್ನು ಹಸನು ಮಾಡಿ ನೀರು ಕಟ್ಟಿ ಬೀಜವನ್ನು ಬಿತ್ತಿದಂದಿನಿಂದ ಆ ಹೊಲವನ್ನು ನೋಡಿ ಮೊಳಕೆ ಬಂದಾಗ ಸರಿಯಾದ ಸಮಯಕ್ಕೆ ನೀರು ಕಟ್ಟಿ, ಸರಿಯಾದ ಸಮಯಕ್ಕೆ ಎಣ್ಣೆಯನ್ನು ಸಿಂಪಡಿಸಿ, ಸರಿಯಾದ ಸಮಯಕ್ಕೆ ಕಸವನ್ನು ತೆಗೆದು, ಸರಿಯಾದ ಸಮಯಕ್ಕೆ ಗೊಬ್ಬರವನ್ನು ಹಾಕಿ ತನ್ನ ಬೆಳೆಯನ್ನು ಬೆಳೆಯಿಸಿದನು. ಆದರೆ ಬೆಳೆದ ನಂತರ ಹೊಲದಲ್ಲಿ ಆ ಬೆಳೆದ ನಂತರ ಫಲಕ್ಕೆ ಏನಾಯಿತು? ಆ ಫಲವು ಫಲಿಸದೆ ಹೋದಾಗ ಆ ರೈತನಿಗೆ ಎಷ್ಟು ಬಾಧೆಯುಂಟಾಗುವುದು ನೀವು ಆಲೋಚನೆ ಮಾಡಿರಿ ಪ್ರಿಯರೇ. ಬೆಳೆಯೇನೋ ಎತ್ತರವಾಗಿ ಬೆಳೆಯಿತು, ಆದರೆ ಬೆಳೆದಿರುವಂಥ ಬೆಳೆಗೆ ಫಲವು ಫಲಿಸದೆ ಹೋದಾಗ ರೈತನಿಗೆ ಎಷ್ಟು ಬಾಧೆಯುಂಟಾಗುವುದು. ಅಯ್ಯೋ, ನಾನು ಈ ಒಂದು ಹೊಲವನ್ನು ಈ ವರ್ಷ ಹಸನು ಮಾಡದೆ ಹೋಗಿದ್ರೆ ಒಳ್ಳೆಯದಾಗ್ತಿತ್ತು, ಈ ಒಂದು ಹೊಲದಲ್ಲಿ ಬೀಜವನ್ನು ಬಿತ್ತದೇ ಹೋಗಿದ್ರೆ ಒಳ್ಳೆಯದಾಗ್ತಿತ್ತು, ನಾನು ಭಾಳಷ್ಟು ಸಾಲವನ್ನು ಮಾಡಿ ಸಮಯಕ್ಕೆ ಸರಿಯಾಗಿ ಏನೇನು ಮಾಡಬೇಕು ಅದೆಲ್ಲವನ್ನು ಮಾಡಿದ ನಂತರವೂ ಕೂಡ ನಿಜವಾಗಲೂ ಪ್ರಿಯರೇ ನನಗೆ ಈ ರೀತಿಯಾಗಿ ನಷ್ಟವಾಯಿತು. ಫಲವು ಫಲಿಸಲಿಲ್ಲ. ಫಲವು ಫಲಿಸದೇ ಇರುವಾಗ ನಾನು ಏನು ಮಾಡಬೇಕು ಎಂದು ರೈತನು ಕಂಗೆಟ್ಟು ಭಾಳಷ್ಟು ಬಾಧೆ ಪಡುವನು. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಪ್ರಿಯರೇ. ಬೆಳೆಯನ್ನು ಬೆಳೆಸಿರುವಂಥ ರೈತನು ಇಷ್ಟು ಬಾಧೆ ಪಡುತ್ತಿರುವಾಗ ಪರಲೋಕದಲ್ಲಿರುವಂಥ ದೇವರು ಭೂಲೋಕದಲ್ಲಿರುವಂಥ ಮನುಷ್ಯರಾದ ನಮ್ಮನ್ನು ಬೆಳೆಸಿದನು. ನಮ್ಮನ್ನು ಯಾವ ರೀತಿಯಾಗಿ ಬೆಳೆಸಿದನು ದೇವರು ಒಂದು ಸಲ ಭಕ್ತನಾಗಿರುವಂಥ ಯೆಜ್ಕೇಲನ ಪುಸ್ತಕದಲ್ಲಿ 16ನೇ ಅಧ್ಯಾಯ 7ನೇ ವಚನ ಓದಮ್ಮ. 16ನೇ ಅಧ್ಯಾಯ 7ನೇ ವಚನವನ್ನು ಯಾರಾದರೂ ಓದ್ರಮ್ಮ. ಭಕ್ತನಾಗಿರುವಂಥ ಯೆಜ್ಕೇಲನ ಪುಸ್ತಕದಲ್ಲಿ 16ನೇ ಅಧ್ಯಾಯ 7ನೇ ವಚನವನ್ನು ಓದಿಕೊಳ್ಳ್ರಿ.
ಭೂಮಿಯಲ್ಲಿ ಮೊಳಕೆಯನ್ನು ಎಂಬಂತೆ ನಾನು ನಿನ್ನನ್ನು ಬೆಳೆಸಲು ನೀನು ಬಲಿತು ಪ್ರಾಯ ತುಂಬಿ ಅತಿ ಸುಂದರಿಯಾದಿ ಅಂದನು. ದೇವರು ಮಾತನಾಡುವಂಥ ಮಾತನ್ನು ಒಂದು ಸಲ ಗಮನಿಸಿ ನಾವು ಆಲೋಚನೆ ಮಾಡಿದರೆ ಇಲ್ಲಿ ಏನು ಅರ್ಥವಾಗುವುದು ಅಂತಂದರೆ, ಒಬ್ಬ ರೈತನು ಹೊಲದಲ್ಲಿ ಬೀಜವನ್ನು ಯಾವ ರೀತಿಯಾಗಿ ಬಿತ್ತಿದ ನಂತರ ಆ ಒಂದು ಬೀಜವನ್ನು ಬೆಳೆಸಬೇಕು ಎಂದು ಆತುರ ಪಡುವನು, ಅದೇ ರೀತಿಯಾಗಿ ದೇವರು ಹೇಳುತ್ತಿರುವನು, ಭೂಮಿಯಲ್ಲಿ ಮೊಳಕೆಯನ್ನು ಎಂಬಂತೆ ನಾನು ನಿನ್ನನ್ನು ಬೆಳೆಸಲು ನೀನು ಬಲಿತು ಪ್ರಾಯ ತುಂಬಿ ಅತಿ ಸುಂದರಿಯಾದಿ. ಇದು ನನ್ನ ಕಷ್ಟ ಅನ್ನುತ್ತಿರುವನು ದೇವರು. ನಾನು ಮಾಡಿರುವಂಥ ಕಷ್ಟದಲ್ಲಿ ಈ ಭೂಲೋಕದಲ್ಲಿರುವಂಥ ಮನುಷ್ಯರೆಲ್ಲರೂ ಬಂದರು. ಅವರಷ್ಟಕ್ಕೆ ಅವರು ಭೂಲೋಕದಲ್ಲಿ ಈ ಒಂದು ಆಕಾರವನ್ನು ಧರಿಸಿಕೊಂಡು ಬರಲಿಲ್ಲ. ಪ್ರಿಯರೇ, ನೀವು ಗಮನಿಸಿರಿ, ದೇವರ ಕಷ್ಟವು, ದೇವರ ಬಾಧೆಯು, ದೇವರ ಸಂಕಟವನ್ನು ಇವತ್ತು ನಾವು ಆಲೋಚನೆ ಮಾಡಬೇಕು. ಭೂಮಿಯ ಮೇಲೆ ಬಂದಿರುವಂಥ ಎಲ್ಲ ಫಲವು ನಮಗಾದರೆ ನಾವು ಯಾರಿಗೆ, ಗರ್ಭ ಫಲವು ಅನ್ನುವಂಥದ್ದು ಯಾರಿಗೆ ಅನ್ನುವಂಥ ವಿಷಯವನ್ನು ನಾವು ಗಮನಿಸಿ ಆಲೋಚನೆ ಮಾಡುತ್ತಾ ಹೋದರೆ ಇವತ್ತು ಯಾರು ಯಾರಿಗೋಸ್ಕರವಾಗಿ ಬದುಕುವರು, ಯಾರು ಯಾರಿಗೋಸ್ಕರವಾಗಿ ಜೀವನವನ್ನು ಮಾಡಬೇಕು ಎಂದು ಆಲೋಚನೆ ಮಾಡುವರು. ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ಅದಕ್ಕೋಸ್ಕರ ದೇವರು ಮಾತನಾಡಿದನು, ಭೂಮಿಯಲ್ಲಿ ಮೊಳಕೆಯನ್ನು ಎಂಬಂತೆ ನಾನು ನಿಮ್ಮನ್ನು ಬೆಳೆಸಲು ನೀವು ಬಲಿತು ಪ್ರಾಯ ತುಂಬಿ ಅತಿ ಸುಂದರಿಯಾಗಿ ಜೀವಿಸುವುದಕ್ಕೆ ಸಾಧ್ಯವಾಯಿತೇ ಹೊರತು ಈ ಒಂದು ದೇಹವನ್ನು ನೀವು ತಂದುಕೊಳ್ಳಲಿಲ್ಲ. ನೀವು ತಂದುಕೊಂಡ್ರೆ ಈ ಒಂದು ದೇಹವು ಬರಲಿಲ್ಲ ಎಂದು ದೇವರು ಮಾತನಾಡುತ್ತಿರುವನು. ಪ್ರಿಯರೇ, ಆದರೆ ದೇವರು ಈ ಒಂದು ಮೊಳಕೆಯನ್ನು ಎಂಬಂತೆ ನಮ್ಮನ್ನು ಬೆಳೆಸಿದಾಗ ನಾವೇನು ಮಾಡಬೇಕು? ಆ ದೇವರಿಗೆ ನಾವು ಮಾಡಬೇಕಾಗಿರುವಂಥದ್ದೇನು? ಭಕ್ತನಾಗಿರುವಂಥ ದಾವೀದನ ಕೀರ್ತನೆಯಲ್ಲಿ ಒಂದು ಮಾತು ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯವದು. ಅದನ್ನು ಒಂದು ಸಲ ನಾವು ನೋಡಿಕೊಂಡ್ರಿ. ಭಕ್ತನಾಗಿರುವಂಥ ದಾವೀದನವರ ಕೀರ್ತನೆ 139ನೇ ಕೀರ್ತನೆ 13 ವಚನವನ್ನು ಓದಿಕೊಳ್ಳ್ರಮ್ಮ. 13ನೇ ವಚನವನ್ನು ಯಾರಾದರೂ ಓದ್ರಿ. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೇ? ತಾಯಿಯ ಗರ್ಭದಲ್ಲಿ ನಮ್ಮನ್ನು ರೂಪಿಸಿದಾತನು ದೇವರು, ನಮ್ಮೆಲ್ಲರನ್ನು ರೂಪಿಸಿದಾತನು ದೇವರು. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯಕರವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು ಎಂದು ಭಕ್ತನಾಗಿರುವಂಥ ದಾವೀದನವರು ಮಾತನಾಡುವಂಥ ಮಾತು ಇದು. ದೇವರ ಕಾರ್ಯವೆಷ್ಟು! ನಮ್ಮನ್ನು ದೇವರು ಎಂದಿನಿಂದ ಪ್ರೀತಿ ಮಾಡಿದನು, ಎಂದಿನಿಂದ ದೇವರು ನಮ್ಮನ್ನು ರೂಪ ಮಾಡಬೇಕೆಂದು ಆಲೋಚನೆ ಮಾಡಿದನು ಅಂತಂದರೆ ತಾಯಿಯ ಗರ್ಭದಲ್ಲಿ ಇನ್ನು ಕೇವಲ ನಾವು ಪಿಂಡವಾಗಿರುವಾಗಲೇ ದೇವರು ನಮ್ಮನ್ನು ನೋಡಿದನು. ಪ್ರಿಯರೇ, ಆ ಗರ್ಭ ಫಲವು ಯಾರಿಗೋಸ್ಕರ? ಆತನು ನಮ್ಮನ್ನು ರೂಪ ಮಾಡಿರುವಂಥದ್ದು ಯಾರಿಗೋಸ್ಕರವಾಗಿ ದೇವರು ನಮ್ಮನ್ನು ರೂಪ ಮಾಡಿದನು? ಪ್ರಿಯರೇ, ದೇವರಿಗೋಸ್ಕರವಾಗಿ ನಾವೆಲ್ಲರೂ ಬದುಕಬೇಕು. ನಮಗೋಸ್ಕರವಾಗಿ ನಮ್ಮ ಆಹಾರಕ್ಕೋಸ್ಕರವಾಗಿ ಭೂಲೋಕದಲ್ಲಿ ಬಂದಿರುವಂಥ ಎಲ್ಲ ಬೆಳೆಯ ಫಲಗಳು ನಮಗೋಸ್ಕರವಾದರೆ ನಾವೆಲ್ಲರೂ ಯಾರಿಗೋಸ್ಕರವಾಗಿ ಫಲವನ್ನು ಕೊಡಬೇಕು? ಯಾರಿಗೋಸ್ಕರವಾಗಿ ಈ ಲೋಕದಲ್ಲಿ ಜೀವನವನ್ನು ಬದುಕಬೇಕು? ಮಕ್ಕಳಿಗೋಸ್ಕರವಾಗಿಯೋ, ಅಥವಾ ಹೆಂಡತಿಗೋಸ್ಕರವಾಗಿಯೋ, ಅಥವಾ ಅಳಿಯಂದಿರಿಗೋಸ್ಕರವಾಗಿಯೋ, ಅಥವಾ ಮನೆಗೋಸ್ಕರವಾಗಿಯೋ, ಅಥವಾ ಬಾಗಲಿಗೋಸ್ಕರವಾಗಿಯೋ, ಯಾವುದಕ್ಕೋಸ್ಕರವಾಗಿ ನಾವು ಈ ಲೋಕದಲ್ಲಿ ಜೀವನವನ್ನು ಮಾಡಬೇಕು? ಪರಲೋಕದಲ್ಲಿರುವಂಥ ದೇವರು ಈ ಒಂದು ದೇಹಾಕಾರವನ್ನು ಕೊಟ್ಟನು, ಇದನ್ನು ರೂಪ ಮಾಡಿದನು. ಆದರೆ ದೇವರನ್ನು ನಾವು ಯಾತಕ್ಕೋಸ್ಕರವಾಗಿ ಸೇವಿಸಬೇಕು ಎಂದು ಭಾಳಷ್ಟು ಮಂದಿ ವ್ಯತಿರೇಕವಾಗಿ ಮಾತನಾಡುವಂಥ ಮನುಷ್ಯರಿಗೆ ಇವತ್ತು ದೇವರು ಮಾಡುವಂಥ ಪಾಠವೇನು?
ಆಲೋಚನೆ ಮಾಡಿರಿ. ಭೂಮಿಯು ಆತನದು, ಭೂಮಿ ಮೇಲಿರುವಂಥ ಎಲ್ಲವೂ ಆತನದು. ಆತನು ಉಂಟು ಮಾಡಿರುವಂಥದ್ದನ್ನು ನಾವು ಊಟ ಮಾಡ್ತಿದ್ವಿ, ತಿಂತಿದ್ವಿ. ಆದರೆ ಆ ದೇವರಿಗೆ ನಾವೇನು ಮಾಡ್ತಾ ಇದ್ದಿದ್ವಿ ಅಂತಂದರೆ, ಒಂದು ವೇಳೆ ವ್ಯತಿರೇಕ ಮಾಡುವಂಥವರಿದ್ದರೆ ಪ್ರಿಯರೇ, ನಿಜವಾಗಲೂ ದೇವರ ಕನಿಕರದಿಂದಲೇ ದೇವರ ಕರುಣೆಯಿಂದಲೇ ನಾವು ಜೀವನವನ್ನು ನಡೆಸ್ತೀವಿ. ಆಲೋಚನೆ ಮಾಡಿರಿ. ಆದ ಕಾರಣ ಪ್ರಿಯರೇ, ನಾವು ಯಾವ ರೀತಿಯಾಗಿ ಬದುಕಬೇಕು, ಈ ಒಂದು ಗರ್ಭ ಫಲವನ್ನು ನಾವು ಯಾರಿಗೋಸ್ಕರವಾಗಿ ಬದುಕುವಂತೆ ಮಾಡಬೇಕು. ಒಂದು ವೇಳೆ ಪ್ರಿಯರೇ, ಆ ರೈತನು ಯಾವ ರೀತಿಯಾಗಿ ತನ್ನ ಹೊಲದಲ್ಲಿ ಬೀಜವನ್ನು ಬಿತ್ತಿ ನಷ್ಟ ಹೊಂದಿದನು, ಆತನಿಗಿರುವಂತಹ ಬಾಧೆ ಎಷ್ಟು ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಿದೀವಿ. ಆದರೆ ಪರಲೋಕದಲ್ಲಿರುವಂಥ ದೇವರಿಗೆ ನಮ್ಮ ಮೂಲಕವಾಗಿ ದೇವರಿಗೆ ಎಷ್ಟು ಬಾಧೆಯುಂಟಾಗುವುದು, ಅದನ್ನು ಒಂದು ಸಲ ನಾವು ಆಲೋಚನೆ ಮಾಡಬೇಕು. ಭಕ್ತನಾಗಿರುವಂಥ ಯೆಶಾಯನವರ ಪುಸ್ತಕದಲ್ಲೂ ನಾವು ಆಲೋಚನೆ ಮಾಡ್ರಿ, ಒಂದು ಸಲ ಓದಿ ಆ ದೇವರ ವೇದನೆ ಏನು ನಾವು ಆಲೋಚನೆ ಮಾಡೋಣ್ರಿ. ಭಕ್ತನಾಗಿರುವಂಥ ಯೆಶಾಯನವರ ಪುಸ್ತಕ 1ನೇ ಅಧ್ಯಾಯ 2ನೇ ವಚನವನ್ನು ಓದ್ರಮ್ಮ. ಯಾರಾದರೂ 2ನೇ ವಚನವನ್ನು ಓದ್ರಿ. ಆಕಾಶ ಮಂಡಲವೇ ಆಲಿಸು, ದೇವರು ಹೇಳುವ ಮಾತು. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತಾಡುತ್ತಿರುವನು ಅಂದನು. ಪ್ರಿಯರೇ, ನೀವು ಆಲೋಚನೆ ಮಾಡಿರಿ, ದೇವರು ಯಾರಿಗೆ ಮಾತನಾಡುತ್ತಿರುವನು? ಹೋದಮ್ಮ, ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತಾಡುತ್ತಿದ್ದಾನೆ. ನಾನು ಸಾಕಿ ಸಲುಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ ಅಂದನು. ಒಬ್ಬ ರೈತನು ತಾನು ಬಿತ್ತಿರುವಂಥ ಬೆಳೆಯು ಯಾವ ರೀತಿಯಾಗಿ ತನಗೆ ನಷ್ಟವನ್ನು ಕೊಟ್ಟಿತು, ಅದರಂತೆ ಪರಲೋಕದಲ್ಲಿರುವಂಥ ದೇವರಿಗೆ ಭೂಲೋಕದಲ್ಲಿರುವಂಥ ಮನುಷ್ಯರು, ತಾನು ಸಾಕಿ ಸಲಹಿರುವಂಥ ಮನುಷ್ಯರೇ ತನಗೇನು ಮಾಡಿದರು? ದೇವರಿಗೆ ದ್ರೋಹ ಮಾಡಿದರು. ಪ್ರಿಯರೇ, ಅದಕ್ಕೋಸ್ಕರ ದೇವರು ಯಾರಿಗೆ ಹೇಳ್ತಿರುವ ನಮ್ಮ ಮಾತು? ನನ್ನ ಮಕ್ಕಳೇ ನನಗೆ ದ್ರೋಹ ಮಾಡಿದರು. ಓದಮ್ಮ. ಎತ್ತು ಯಜಮಾನನನ್ನು, ಕತ್ತೆಯು ತನ್ನ ಗೋದಲಿಯನ್ನು ತಿಳಿದುಕೊಂಡಿದೆ. ಇಸ್ರಾಯೇಲು ಜನರೇ ನನ್ನ ಮಾತನ್ನು ಕೇಳಲಾರರು ಅಂದನು. ಯಾರಿಗೋಸ್ಕರವಾಗಿ ಈ ಬಾಧೆ? ಯಾರ ನಿಮಿತ್ತವಾಗಿ ದೇವರು ಈ ಒಂದು ಬಾಧೆಯನ್ನು ಅನುಭವಿಸುತ್ತಿರುವನು ಅಂತಂದರೆ, ದೇವರು ಇಸ್ರಾಯೇಲರನ್ನು ಆರಿಸಿಕೊಂಡನು. ಭೂಲೋಕದಲ್ಲಿರುವಂಥ ಎಲ್ಲ ದೇಶಗಳಲ್ಲಿರುವಂಥ ಜನಗಳನ್ನು ದೇವರು ಆರಿಸಿಕೊಳ್ಳದೆ ಇಸ್ರಾಯೇಲರನ್ನೇ ಆರಿಸಿಕೊಂಡು, ಇಸ್ರಾಯೇಲರ ಮೂಲಕವಾಗಿ ಭೂಲೋಕದಲ್ಲಿರುವಂಥ ಎಲ್ಲ ಜನಾಂಗಗಳಿಗೆ ಆಶೀರ್ವಾದವನ್ನು ಕೊಡಬೇಕು ಎಂದು ದೇವರು ಅವರನ್ನು ಆರಿಸಿಕೊಂಡು, ಅವರಿಗೆ ಏನೇನು ಅವಸರವೋ ಅದೆಲ್ಲವನ್ನು ಕೊಡುತ್ತಾ, ಅವರಿಗೆ ಏನೇನು ಅವಸರವೋ ಆ ಎಲ್ಲವುಗಳನ್ನು ದೇವರು ಕೊಡುತ್ತಾ ಅವರನ್ನು ಸಾಕಿ ಸಲಹುತ್ತಾ ಬಂದನು. ಅಂಥ ಜನಗಳೇ ದೇವರಿಗೇನು ಮಾಡಿದ್ರಮ್ಮ? ದ್ರೋಹ ಮಾಡಿದರು. ದೇವರಿಗೇನು ಮಾಡಿದ್ರಮ್ಮ? ಅವರು ದ್ರೋಹ ಮಾಡಿದರು. ಪ್ರಿಯರೇ, ಇವತ್ತು ನಮಗೂ ಕೂಡ ಭಾಳಷ್ಟು ಮಂದಿ ದ್ರೋಹ ಮಾಡುವರು. ನಾವು ಯಾರನ್ನಾದರೂ ಪ್ರೀತಿ ಮಾಡ್ತೀವೋ ಅಥವಾ ಯಾರಿಗಾದರೂ ನಾವು ಸಹಾಯ ಸಹಕಾರಗಳನ್ನು ಮಾಡಿರ್ತೀವೋ, ಅಂಥವರೇ ನಮಗೆ ದ್ರೋಹವನ್ನು ಮಾಡಿದಾಗ ನಮಗೆಷ್ಟು ಬಾಧೆಯುಂಟಾಗುವುದೋ ನೀವು ಆಲೋಚನೆ ಮಾಡ್ರೆ ಪ್ರಿಯರೇ. ನಮಗೆಷ್ಟು ಬಾಧೆಯುಂಟಾಗ್ಬೋದು. ನಮಗೆ ಯಾರಾದರೂ ನಾವು ಅವರಿಗೇನಾದರೂ ಸಹಾಯ ಮಾಡಿದರೆ ನಮಗೆ ಅವರು ಕೃತಜ್ಞತೆಯನ್ನು ಹೇಳಬೇಕೇ ಹೊರತು, ಅವರೇ ನಮಗೆ ವಿರೋಧಿಗಳಾದರೆ, ಅವರೇ ನಮಗೆ ಶತ್ರುಗಳಾದರೆ ನಿಜವಾಗಲು ನಮಗಿರುವಂಥ ಬಾಧೆ ಎಷ್ಟು ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ಅದಕ್ಕೋಸ್ಕರ ಪರಲೋಕದಲ್ಲಿರುವಂಥ ದೇವರು, ಭೂಲೋಕದಲ್ಲಿರುವಂಥ ಇಸ್ರಾಯೇಲರು, ಆ ದೇವರು ಸಾಕಿ ಸಲುಹಿದರೂ ಕೂಡ ಆತನು ಕೊಟ್ಟಂಥ ಆಹಾರವನ್ನು ತಿಂದು, ಆತನು ಕೊಟ್ಟಂಥ ಗಾಳಿಯನ್ನು ತಿಂದು, ಆತನ ಕೊಟ್ಟಂಥ ಎಲ್ಲ ಸಹಾಯ ಸಹಕಾರಗಳನ್ನು ತೆಗೆದುಕೊಂಡು ಆ ದೇವರಿಗೆ ಇಸ್ರಾಯೇಲರು ದ್ರೋಹ ಮಾಡಿದರು. ಆ ದೇವರಿಗೆ ಇಸ್ರಾಯೇಲರು ಪಾಪ ಮಾಡಿದರು. ಪ್ರಿಯರೇ, ಒಂದು ವೇಳೆ ನಾವು ಯಾರಿಗಾದರೂ ಸಹಾಯ ಮಾಡಿದವರಿದ್ದರೆ ನಮಗೆ ಅವರು ದ್ರೋಹ ಮಾಡಿದರೆ ನಮಗೆಷ್ಟು ಬಾಧೆಯುಂಟಾಗುವುದು ನೀವು ಆಲೋಚನೆ ಮಾಡಿರಿ. ಆದ ಕಾರಣ ದೇವರ ಬಾಧೆಯು, ದೇವರ ಆಲೋಚನೆಯು, ದೇವರ ಸಂಕಲ್ಪವನ್ನು ನೀವು ಆಲೋಚನೆ ಮಾಡಿರಿ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ದೇವರ ಗೋಳು
ಅನ್ನುತ್ತಿರುವನು. ದೇವರ ಗೋಳು ಪ್ರಿಯರೇ, ನಾವು ಕೂಡ ಭಾಳಷ್ಟು ಬಾಧೆ ಪಟ್ಟಾಗ, ಭಾಳಷ್ಟು ವೇದನೆಯನ್ನು ಅನುಭವಿಸಿದಾಗ ನಾವು ಯಾರ ಮುಂದೆ ಹೇಳ್ಕೊಳ್ತೀವಿ ನಮ್ಮ ಬಾಧೆಯನ್ನು? ನಮ್ಮ ಪಕ್ಕದ ಮನೆಯವರ ಮುಂದೆ ನಾವು ಹೇಳ್ಕೊಳ್ತೀವಿ. ಅಯ್ಯೋ, ನನ್ನ ಮಕ್ಕಳು ನಾನು ಸಾಕಿದ್ದೀನಿ, ಸಲುಹಿದ್ದೀನಿ, ನನ್ನ ಮಕ್ಕಳಿಲ್ದಾಗ, ನನಗೆ ಮಕ್ಕಳಿಲ್ದಾಗ ಮಕ್ಕಳು ಬೇಕು, ಮಕ್ಕಳು ಬೇಕು, ಮಕ್ಕಳು ಬೇಕು ಎಂದು ನಾನು ಭಾಳಷ್ಟು ಆಲೋಚನೆ ಮಾಡಿದ್ದೀನಿ, ವೈದ್ಯರ ಹತ್ರ ಹೋಗಿದ್ದೀನಿ, ನಾನು ಮಕ್ಕಳನ್ನು ಹೊಂದಬೇಕು ಎಂದು ಅಷ್ಟು ಕಷ್ಟಪಟ್ಟಿದ್ದೀನಿ. ಮಕ್ಕಳು ಬಂದ ನಂತರ ಅವರನ್ನು ಮುದ್ದಾಗಿ ಬೆಳೆಸಿದನು. ಆ ಮಕ್ಕಳು ಬೆಳೆದ ನಂತರ ಆ ಮಗನಿಗೆ ನಾನು ಮದುವೆ ಮಾಡಿದ್ದೀನಿ. ಮದುವೆ ಮಾಡಿದಂದಿನಿಂದ ಅವನು ಹೆಂಡತಿಯ ಮಾತನ್ನೇ ಕೇಳುವನಾದನತ್ತಿಗೆ. ನಿಜವಾಗಲೂ ನನ್ನ ಬಾಳ್ವಿರಬಾರ್ದತ್ತಿಗೆ, ನಾನು ಭೂಮಿ ಮೇಲೆ ಬದುಕಬಾರ್ದತ್ತಿಗೆ. ನನ್ನ ಮಗನೇ ನನ್ನ ಹೆಂಡತಿಯನ್ನು ಮಾಡಿಕೊಂಡ ನಂತರ ಆತನು ತನ್ನ ಹೆಂಡತಿಯ ಮಾತನ್ನೇ ಕೇಳುವನಾದನು. ನನ್ನ ಸ್ಥಿತಿ ಹೀಗಾಯಿತು ಎಂದು ಪಕ್ಕದ ಮನೆಯವರ ಮೇಲೆ ತಾಯಿ ಹೇಳುವಂಥ ವೇದನೆಯನ್ನು ನಾವು ನೋಡ್ತಿದ್ದೀವಿ ಪ್ರಿಯರೇ. ತಾಯಿಗೆ ವೇದನೆ ಬಂದಾಗ, ತಾಯಿಗೆ ಬಾಧೆ ಬಂದಾಗ ಪಕ್ಕದ ಮನೆಯವರ ಮುಂದೆ ಹೇಳುವಳು. ಅದರಂತೆ ಪರಲೋಕದಲ್ಲಿರುವಂಥ ದೇವರು ಭೂಲೋಕದಲ್ಲಿರುವಂಥ ಇಸ್ರಾಯೇಲರು ದ್ರೋಹ ಮಾಡಿದಾಗ ದೇವರು ಯಾರಿಗೆ ಹೇಳುತ್ತಿರುವನು ಅಂತಂದರೆ, ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ನಾನು ಸಾಕಿ ಸಲಹಿರುವಂಥ ನನ್ನ ಮಕ್ಕಳೇ ನನಗೆ ದ್ರೋಹ ಮಾಡಿದರು, ಆದ್ದರಿಂದ ಅವರನ್ನು ಏನು ಮಾಡಬೇಕು ಅದನ್ನು ಮಾಡಿಬಿಡು ಎಂದು ಪರಲೋಕದಲ್ಲಿರುವಂಥ ದೇವರು ಭೂಮಿ ಆಕಾಶಗಳಿಗೆ ಆಜ್ಞೆಯನ್ನು ಕೊಟ್ಟನು. ಆಕಾಶವು ಮಳೆ ಬಂದು ಆ ಭೂಮಿ ಮೇಲಿರುವಂಥ ದುಷ್ಟರನ್ನು ನಾಶ ಮಾಡಿತು. ಭೂಮಿ ಭೂಕಂಪವಾಯಿತು, ದುಷ್ಟರನ್ನು ನುಂಗಿಬಿಟ್ಟಿತು. ಈ ರೀತಿಯಾಗಿ ದೇವರ ಕೋಪವು ದೇವರಿಗೆ ವ್ಯತಿರೇಕವಾಗಿರುವಂಥವರ ಮೇಲೆ ಬಂತು ಪ್ರಿಯರೇ. ಆದ ಕಾರಣ ಪ್ರಿಯರೇ, ದೇವರ ಮೂಲಕವಾಗಿ ಬೆಳೆದಿರುವಂಥ ನಾವೇನು ಮಾಡಬೇಕು? ದೇವರ ಆಲೋಚನೆಯಲ್ಲಿ ಇರಬೇಕಾಗಿರುವಂಥ ನಾವು ಒಂದು ವೇಳೆ ದೇವರಿಗೆ ವ್ಯತಿರೇಕವಾದ ಕಾರ್ಯಗಳನ್ನು ಮಾಡಿದರೆ ದೇವರು ನಮ್ಮನ್ನು ಏನು ಮಾಡುವನು? ಒಂದು ಸಲ ನೀವು ಆಲೋಚನೆ ಮಾಡಿರಿ ಪ್ರಿಯರೇ. ದೇವರ ಮನಸ್ಸನ್ನು ಒಂದು ಸಲ ನೀವು ಆಲೋಚನೆ ಮಾಡಿರಿ. ದೇವರ ಸಂಕಲ್ಪವನ್ನು ಒಂದು ಸಲ ನೀವು ಆಲೋಚನೆ ಮಾಡಿರಿ. ಈ ಲೋಕದಲ್ಲಿರುವಂಥ ಪ್ರತಿ ಮನುಷ್ಯನು ದೇವರಿಗೆ ವ್ಯತಿರೇಕವಾದ ಕಾರ್ಯಗಳನ್ನು ಮಾಡುತ್ತಾ ಆ ದೇವರಿಗೆ ಮೆಚ್ಚುಗೆಯಾದ ಜೀವನವನ್ನು ನಡೆಸಲಾರದೆ ತನ್ನ ಜೀವನವನ್ನು ಸಾಗಿಸುತ್ತಿರುವನು ಪ್ರಿಯರೇ. ಆದ ಕಾರಣ ದೇವರನ್ನೇ ಹೇಳಿರುವನು, ಭೂಲೋಕದಲ್ಲಿರುವಂಥ ಎಲ್ಲ ಬೆಳೆಯ ಫಲವು ನಿಮಗೆ, ಆದರೆ ಗರ್ಭ ಫಲವು ಯಾರಿಗೆ? ನೀವು ನಿಮ್ಮಿಂದ ಬರುವಂಥ ಗರ್ಭಫಲವು ಯಾರಿಗೆ? ಅಥವಾ ನೀವು ಯಾರಿಗೋಸ್ಕರವಾಗಿ ಜೀವನವನ್ನು ನಡೆಸಬೇಕು ಎಂದು ದೇವರು ಪ್ರಶ್ನೆ ಮಾಡುತ್ತಿರುವನು ಪ್ರಿಯರೇ. ದೇವರು ಪ್ರಶ್ನೆ ಮಾಡುತ್ತಿರುವನು. ಕೀರ್ತನೆ 127ನೇ ಕೀರ್ತನೆ ಮುಗಿಸ್ಕೊಳ್ಳೋಣ್ರಮ್ಮ. 127ನೇ ಕೀರ್ತನೆ 127ನೇ ಕೀರ್ತನೆ 3ನೇ ವಚನ ಓದಮ್ಮ. 3ನೇ ವಚನವನ್ನು ಓದಿಕೊಂಡ್ರಮ್ಮ. ಯಾರಾದರೂ ಓದ್ರಿ. 127ನೇ ಕೀರ್ತನೆ 3ನೇ ವಚನ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಹಾಸ್ತ್ಯವು, ಗರ್ಭಫಲವು ಆತನ ಬಹುಮಾನವೇ. ಅದು ಆತನ ಬಹುಮಾನವು. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಹಾಸ್ತ್ಯವು, ಆತನ ಆಸ್ತಿ. ಅದು ಪುತ್ರ ಸಂತಾನವೇನಮ್ಮ? ಆತನ ಆಸ್ತಿ. ಗರ್ಭಫಲವು ಓದಮ್ಮ. ಗರ್ಭಫಲವು ಆತನ ಬಹುಮಾನವೇ. ಓದಮ್ಮ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳೆಂತಿದ್ದಾರೆ ಅಂದನು. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವಂಥ ಬಾಣಗಳು. ಸೈತಾನನ ಕುತಂತ್ರಗಳನ್ನು ಎದುರಿಸುವಂಥವರು, ಸೈತಾನನ ತಂತ್ರಗಳನ್ನು ಎದುರಿಸುವಂಥವರು. ಅವರು ಸುವಾರ್ತೆ ಮಾಡುತ್ತಿರುವಾಗ ಎಲ್ಲ ರೀತಿಯಲ್ಲಿ ಸುವಾರ್ತೆ ಮಾಡುವುದಕ್ಕೋಸ್ಕರ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ತೆಗೆದುಕೊಂಡು ಸುವಾರ್ತೆಗೆ ಹೋಗುವಂಥವರು ಯಾರು? ಯೌವನಸ್ಥರು. ಆದ ಕಾರಣ ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವಂಥ ಅಂಬುಗಳೆಂತಿದ್ದಾರೆ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ ಪ್ರಿಯರೇ. ಇವುಗಳಿಂದ ತನ್ನ ಬತ್ತಳಿಕೆಯನ್ನು ತುಂಬುವವನು ಧನ್ಯನು ಎಂದು ಬರೆಯಲ್ಪಟ್ಟಿದೆ. ದೇವರು ಗರ್ಭಫಲವನ್ನು ಕೊಟ್ಟನು, ಇದು ನಿಜ.
ಆದರೆ ದೇವರು ಕೊಟ್ಟಂಥ ಗರ್ಭಫಲವನ್ನು ನಾವು ಯಾರಿಗೋಸ್ಕರವಾಗಿ ನಾವು ಅದನ್ನು ಬಳಸಬೇಕು ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ಒಂದು ವೇಳೆ ನಮ್ಮ ಮಕ್ಕಳು ಓದಬೇಕು, ನಮ್ಮ ಮಕ್ಕಳು ಉದ್ಯೋಗವನ್ನು ಮಾಡಬೇಕು, ನಮ್ಮ ಮಕ್ಕಳು ಎಷ್ಟು ಆಸ್ತಿಯನ್ನು ಸಂಪಾದಿಸಬೇಕು, ಅವರ ಮೂಲಕವಾಗಿ ನಾನು ಸಂತೋಷವನ್ನು ಅನುಭವಿಸಬೇಕು ಅನ್ನುವಂಥ ಆಲೋಚನೆಗಳೇನಾದರೂ ನಮಗಿದ್ದರೆ ನಿಜವಾಗಲೂ ಖಂಡಿತವಾಗಿ ನಮ್ಮ ಮಕ್ಕಳನ್ನು ನಾವೇನು ಮಾಡ್ತಿದ್ದೀವಿ? ನಿಜವಾಗಲೂ ನಮ್ಮ ಮಕ್ಕಳನ್ನು ನಾವೇ ನರಕಕ್ಕೆ ಕಳಿಸ್ತೀವಿ. ಪಾತಾಳ ಲೋಕದ ಬಾಧೆಗಳಿಗೆ ನಾವೇ ನಮ್ಮ ಮಕ್ಕಳನ್ನು ಕಳಿಸ್ತೀವಿ. ಯಾಕಂದರೆ ಈ ಲೋಕದ ಆಶೆಗಳಿಂದಲೇ ನಮ್ಮ ಮಕ್ಕಳನ್ನು ಬೆಳೆಸ್ತೀವಿ, ಈ ಲೋಕದ ಅಂತಸ್ತಿಗೋಸ್ಕರವಾಗಿ ನಮ್ಮ ಮಕ್ಕಳನ್ನು ಬೆಳೆಸ್ತೀವಿ. ಆದ್ದರಿಂದ ನಾವು ಮಾಡಬೇಕಾಗಿರುವಂಥದ್ದೇನು ಅಂತಂದರೆ ಪ್ರಿಯರೇ, ನಿಜವಾಗಲೂ ನಮ್ಮ ಮಕ್ಕಳನ್ನು ಓದುವುದಕ್ಕೋಸ್ಕರವಾಗಿ ಬಿಡಬಾರ್ದು ಅಂತಲ್ಲ, ವಿದ್ಯಾವಂತರನ್ನಾಗಿ ಮಾಡಬಾರ್ದು ಅಂತಲ್ಲ, ಅವರನ್ನು ನೌಕರಿಯನ್ನು ಮಾಡಿ ಹೊಡಿಸಬಾರ್ದು ಅಂತಲ್ಲ, ಅವುಗಳನ್ನು ಮಾಡಿಸುತ್ತಾ ನಾವು ಮಾಡಬೇಕಾಗಿರುವಂಥದ್ದೇನು ಪ್ರಿಯರೇ? ಭೂಮಿಯ ಫಲವನ್ನು ನಾವು ತಿಂತಿದ್ವಿ, ಭೂಮಿಯೊಳಗೆ ಬಂದಿರುವಂಥ ಎಲ್ಲ ದವಸ ಧಾನ್ಯವನ್ನು ನಾವು ತಿಂತಿದ್ವಿ. ಆದರೆ ಗರ್ಭಫಲವನ್ನು ನಾವು ಯಾರಿಗೋಸ್ಕರವಾಗಿ ಬೆಳೆಸಬೇಕು? ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಒಂದು ಮಾತು ಓದಿಕೊಳ್ಳ್ರಿ. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣಮ್ಮ. 6ನೇ ವಚನವನ್ನು ಓದ್ರಿ. ನಡೆಯಬೇಕಾದ ಮಾರ್ಗವು ಯಾವುದು? ದೇವರ ಮಾರ್ಗ. ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು ಅಂದನು ಸ್ವಾಮಿ. ನಡೆಯಬೇಕಾದ ಮಾರ್ಗ ಅಂದರೆ ಯೇಸು ಕ್ರಿಸ್ತನ ಮಾರ್ಗದಲ್ಲಿಯೇ ನಾವು ನಡೆಯಬೇಕು ಮತ್ತು ನಮ್ಮ ಮಕ್ಕಳನ್ನು ಕೂಡ ನಾವು ನಡೆಸಬೇಕು. ಯಾಕಂದರೆ ದೇವರು ಕೊಟ್ಟಂಥ ಗರ್ಭಫಲವನ್ನು ದೇವರಿಗೋಸ್ಕರವಾಗಿ ನಾವು ನಡೆಸಬೇಕು. ನಮಗೆ ಕೊಟ್ಟಂಥ ಭೂಮಿಯ ಫಲವನ್ನು ನಾವು ತಿನ್ನಬೇಕು. ದೇವರು ಕೊಟ್ಟಂಥ ಗರ್ಭಫಲವನ್ನು ದೇವರಿಗೋಸ್ಕರವಾಗಿ ಅಂಕಿತ ಮಾಡಬೇಕು, ದೇವರಿಗೋಸ್ಕರವಾಗಿ ಬದುಕುವಂತೆ ಮಾಡಬೇಕು ಎಂದು ದೇವರು ಮಾತನಾಡುವಂಥ ಮಾತನ್ನು ಗಮನಿಸಬೇಕು ಎಂದು ಸ್ಪಷ್ಟವಾಗಿ ದೇವರು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಮತ್ತೊಂದು ಸಲ ಓದಮ್ಮ. 22ನೇ ಅಧ್ಯಾಯ 6ನೇ ವಚನ. ಜ್ಞಾನೋಕ್ತಿಗಳ ಪುಸ್ತಕಮ್ಮ 22ನೇ ಅಧ್ಯಾಯ 6ನೇ ವಚನ. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸಬೇಕು, ಅವನ ನಾನಿನ ಇಷ್ಟಾನುಸಾರವಾಗಿ ಬಿಡಬಾರ್ದು. ಮಗನು ಎಂದು ಮುದ್ದಾಗಿ ನನ್ನ ಮಗನನ್ನು ಬೆಳೆಸಬೇಕು ಅನ್ನುವಂಥ ಆಲೋಚನೆ ನಿಮಗಿರಬಾರ್ದು. ಅವನನ್ನು ಮುದ್ದಾಗಿ ಬೆಳೆಸಬೇಕು. ಯಾವ ಸಮಯದಲ್ಲಿ ನಿನ್ನ ಮಗನನ್ನು ಮುದ್ದು ಮಾಡಬೇಕು, ಯಾವ ಸಮಯದಲ್ಲಿ ನಿನ್ನ ಮಗನನ್ನು ಪ್ರೀತಿ ಮಾಡಬೇಕು ಅದನ್ನು ಅರಿತುಕೊಂಡು ಒಂದು ವೇಳೆ ದೇವರ ಕಾರ್ಯವನ್ನು ಆಲೋಚನೆ ಮಾಡದೆ ಹೋದರೆ, ದೇವರ ಮಾತುಗಳನ್ನು ಆಲೋಚನೆ ಮಾಡದೆ ಹೋದರೆ, ದೇವರ ಮಾತುಗಳ ಪ್ರಕಾರ ಬದುಕಬೇಕು ಅನ್ನುವಂಥ ಆಲೋಚನೆ ನಿನ್ನ ಮಗನಲ್ಲಿ ಇಲ್ಲದೆ ಹೋದಾಗ ನೀನು ಮಾಡಬೇಕಾಗಿರುವಂಥ ವಿಷಯವೇನಂತಂದರೆ, ಇಲ್ಲಿ ದೇವರು ಮಾತನಾಡುತ್ತಿರುವನು ಏನಂತಂದರೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷೆ ಮಾಡಬೇಕು, ಅವನಿಗೆ ಶಿಕ್ಷೆ ಕೊಡಬೇಕು. ಸುಮ್ಮನೆ ಹೇಳಿದ್ರಲ್ಲ, ಅವನಿಗೆ ಶಿಕ್ಷೆ ಕೊಡಬೇಕು. ಮುಪ್ಪಿನಲ್ಲಿಯೂ ಹೊರೆಯಾಗನು. ಹುಡುಗನಾಗಿರುವಾಗ ನೀನು ದೇವರ ಮಾತುಗಳನ್ನು ಕಲಿಸಿದರೆ, ಗರ್ಭಫಲವನ್ನು ದೇವರಿಗೋಸ್ಕರವಾಗಿ ನಾವು ಬೆಳೆಸಬೇಕು ಅನ್ನುವಂಥ ಆಲೋಚನೆ ತಂದೆ ತಾಯಿಗಳಿಗಿದ್ದಿದ್ರೆ ನಿಜವಾಗಲೂ ಅವರು ದೇವರ ಗರ್ಭಫಲವಾಗಿರುವಂಥ ನಮ್ಮ ಮಕ್ಕಳನ್ನು ನಾವು ದೇವರಿಗೆ ಅಂಕಿತ ಮಾಡಬೇಕು. ಪ್ರಿಯರೇ, ಆದಾಮನು ಅವ್ವಳು ತಪ್ಪು ಮಾಡಿದರೂ ಕೂಡ ಅವರು ತನ್ನ ಮಕ್ಕಳಿಗೆ ದೇವರ ಮಾತುಗಳನ್ನು ತಿಳಿಸಿದರು. ಒಂದು ವೇಳೆ ಅವರು ದೇವರ ಮಾತುಗಳನ್ನು ತಿಳಿಸದೆ ಹೋದರೆ ಹೇಬೇಲನು ದೇವರಿಗೆ ಮೆಚ್ಚುಗೆಯಾಗಿರುವಂಥ ಕಾಣಿಕೆಯನ್ನು ಕೊಡುವುದಕ್ಕೆ ಸಾಧ್ಯವೇನಾದರೂ ಆಗ್ತಿತ್ತೇನಮ್ಮ ಅಂದರೆ ಸಾಧ್ಯವಿಲ್ಲ. ಆದರೆ ಕಯೇನನು ದೇವರ ಮಾತುಗಳನ್ನು ಕೇಳಿದರೂ ಕೂಡ ಅವನು ತಂದೆ ತಾಯಿ ಮಾತುಗಳನ್ನು ಕೇಳಲಿಲ್ಲವಾದ್ದರಿಂದ ಅವನು ಸರ್ಪ ಸಂತಾನವಾದನು ಎಂದು ನಾವು ಗ್ರಹಿಸ್ತೀವಿ. ಪ್ರಿಯರೇ, ಆದ ಕಾರಣ ನಮ್ಮ ಮಕ್ಕಳನ್ನು, ನಮ್ಮ ಗರ್ಭ ಫಲವನ್ನು ನಾವು ಯಾರಿಗೋಸ್ಕರವಾಗಿ ಬೆಳೆಸಬೇಕು, ಯಾರಿಗೋಸ್ಕರವಾಗಿ ಮಕ್ಕಳನ್ನು ಅಂಕಿತವಾಗಿ ಮಾಡಬೇಕು ಅಂದರೆ ಮತ್ತೊಂದು ವಾಕ್ಯವನ್ನು ಓದಿ ಮುಗಿಸ್ಕೊಳ್ಳ್ರಿ. ಎಫೆಸ್ಸಿಯವರಿಗೆ ಬರೆದ ಪತ್ರಿಕೆಯನ್ನು ಓದ್ರಮ್ಮ. ಎಫೆಸ್ಸಿಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ
6ನೇ ಅಧ್ಯಾಯ 4ನೇ ವಚನ ಓದಮ್ಮ. 6ನೇ ಅಧ್ಯಾಯ 4ನೇ ವಚನ. 6ನೇ ಅಧ್ಯಾಯ 4ನೇ ವಚನ. ತಂದೆಗಳೇ, ದೇವರು ಮಾತನಾಡುತ್ತಿರುವನು, ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲುಹಿರಿ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸಬೇಡ್ರಿ, ಕರ್ತನಿಗೆ ಮೆಚ್ಚುಗೆಯಾಗಿರುವ ಶಿಕ್ಷೆ ಮಾಡಬೇಕು ಮಕ್ಕಳನ್ನು. ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲುಹಿರಿ ಅಂದನು. ದೇವರ ಮಾತುಗಳನ್ನು ಹೇಳಬೇಕು, ದೇವರ ಸಂಕಲ್ಪವನ್ನು ಅವ್ರಿಗೆ ತಿಳಿಸಬೇಕು, ದೇವರ ಭಯವನ್ನು ಅವ್ರಿಗೆ ತಿಳಿಸಬೇಕು, ದೇವರಿಗೆ ವಿಧೇಯರಾಗುವಂತೆ ಅವರನ್ನು ಮಾಡಬೇಕು. ಇದು ದೇವರು ನಮ್ಮಿಂದ ಆಶೆ ಪಡುವಂಥ ಆಶೆಯು ಪ್ರೇರೆ. ಭೂಲೋಕದಲ್ಲಿರುವಂಥ ಎಲ್ಲ ಫಲವು ನಮಗಾದರೆ ಗರ್ಭಫಲವು ಯಾರಿಗೆ? ಆತನು ಕಷ್ಟಪಟ್ಟು ಭೂಲೋಕದಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನನ್ನು ರೂಪಿಸಿದನು. ನಮಗೆ ಕಾಲುಗಳು ಹೇಗೆ ಬಂದವು, ನಮಗೆ ಕಣ್ಣುಗಳು ಹೇಗೆ ಬಂದವು, ನಮ್ಮಲ್ಲಿರುವಂಥ ಶರೀರದ ಅವಯವಗಳೆಲ್ಲವೂ ಹೇಗೆ ಬಂದವು? ಅವೆಲ್ಲವೂ ದೇವರ ಕಾರ್ಯದಿಂದಲೇ ಬಂದವು, ದೇವರ ಸಂಕಲ್ಪದಿಂದಲೇ ಬಂದವು. ದೇವರ ಸಂಕಲ್ಪದಿಂದ ಬಂದಿರುವಂಥ ಈ ಒಂದು ಅವಯವಗಳನ್ನು ನಾವು ಏನು ಮಾಡಬೇಕು ಪ್ರಿಯರೇ? ದೇವರಿಗೋಸ್ಕರವಾಗಿಡಬೇಕು. ಈ ಒಂದು ದೇಹವನ್ನು ದೇವರಿಗೋಸ್ಕರವಾಗಿ ಸಮರ್ಪಣೆ ಮಾಡಬೇಕು. ನಮ್ಮ ಪ್ರಭು ಆಗಿರುವಂಥ ಸ್ವಾಮಿಯವರು ಬಂದರು. ಕೇವಲ 33 ವರ್ಷಗಳ ಕಾಲ ಆತನು ಜೀವನವನ್ನು ನಡೆಸಿದನು. ಆದರೆ ಭೂಲೋಕದಲ್ಲಿ ಆತನು ಏನು ಮಾಡಿದನು? ದೇವ ಈ ಲೋಕದಲ್ಲಿ ನಿನಗೋಸ್ಕರ ಈ ದೇಹವನ್ನು ಸಮರ್ಪಣೆ ಮಾಡ್ತೀನಿ. ನನ್ನ ದೇಹವನ್ನು ನಿನ್ನ ಮಕ್ಕಳಿಗೋಸ್ಕರವಾಗಿ ಶಿಲುಬೆಯ ಮೇಲೆ ಇಳಿಸಬೇಕು. ನಿನ್ನ ಮಕ್ಕಳಿಗೋಸ್ಕರವಾಗಿ ನಾನು ಶಿಲುಬೆಯನ್ನೇರಬೇಕು. ನಿನ್ನ ಮಕ್ಕಳಿಗೋಸ್ಕರವಾಗಿ ನಾನು ಈ ಲೋಕದಲ್ಲಿ ಸಾಯಬೇಕು ಎಂದು ಆಲೋಚನೆ ಮಾಡಿದನು. ಆದ ಕಾರಣ ಪ್ರಿಯರೇ, ದೇವರು ಮಾತನಾಡಿದನು. ಪ್ರಿಯರೇ, ಏನು ಅಂತಂದರೆ, ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ತನಗೋಸ್ಕರವಾಗಿ ತಾನು ಸಾಯಲಿಲ್ಲ, ಪಾಪಿಗಳಾಗಿರುವಂಥ ನಮಗೋಸ್ಕರವಾಗಿ ಸತ್ತನು. ತಾನೇನಾದರೂ ಆಸ್ತಿಯನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೋಸ್ಕರ ಆತನು ಭೂಲೋಕದಲ್ಲಿ ಸಾಯಲಿಲ್ಲ. ಆತನು ಈ ಲೋಕದಲ್ಲಿ ಏನಾದರೂ ಆಸ್ತಿ ಗಳಿಸುವುದಕ್ಕೋಸ್ಕರವಾಗಿ ಸಾಯಲಿಲ್ಲ. ಪಾಪಿಗಳಾಗಿರುವಂಥ ನಮಗೋಸ್ಕರವಾಗಿ ತನ್ನ ದೇಹವನ್ನು ಸಮರ್ಪಣೆ ಮಾಡಿದನು. ಪ್ರಿಯರೇ, ಆ ದೇವರು ಕೊಟ್ಟಂಥ ದೇಹವನ್ನು ದೇವರಿಗೋಸ್ಕರವಾಗಿ ಸಮರ್ಪಣೆ ಮಾಡಿದನು. ನಾವು ಕೂಡ ಆ ದೇವರು ಕೊಟ್ಟಿರುವಂಥ ಈ ದೇಹವನ್ನು ದೇವರಿಗೋಸ್ಕರವಾಗಿ ಸಮರ್ಪಣೆ ಮಾಡಬೇಕು ಎಂದು ದೇವರ ಮಾತಿನ ಪ್ರಕಾರವಾಗಿ ನಾವು ಬದುಕಬೇಕು ಎಂದು ಆಲೋಚನೆ ಮಾಡಬೇಕು. ಪ್ರಿಯರೇ, ಒಂದೇ ಒಂದು ವಾಕ್ಯವನ್ನು ಓದಿ ಮುಗಿಸ್ಕೊಳ್ಳ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ, ಸಮಯವು ಬಹಳವಾಗಿರುವುದರಿಂದ ಒಂದೇ ಒಂದು ವಾಕ್ಯವನ್ನು ಓದಿ ಮುಗಿಸ್ಕೊಳ್ಳ್ರಿ. 12ನೇ ಅಧ್ಯಾಯ 1ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳ್ರಿ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಡಬೇಕು, ಅಂದರೆ ರಿಸರ್ವೇಷನ್ ಆಗಿಡಬೇಕು. ಯಾವಾಗಲೂ ದೇವರ ಮಾತುಗಳು ನಿಮ್ಮಲ್ಲಿರಬೇಕು, ಯಾವಾಗಲೂ ದೇವರ ಆಲೋಚನೆಯು ನಿಮ್ಮಲ್ಲಿರಬೇಕು. ಮೀಸಲು ಅಂದನು. ಅದರಂತೆ ನಿಮ್ಮ ದೇಹವು ದೇವರಿಗೆ ಮೆಚ್ಚುಗೆಯಾಗಿರಬೇಕು. ದೇವರು ಕೊಟ್ಟಂಥ ಗರ್ಭಫಲವು ದೇವರಿಗೆ ನಮಗೆ ಭೂಲೋಕದಲ್ಲಿ ಫಲವು ಕೊಟ್ಟಂಥ ಈ ಫಲವು ನಮಗೋಸ್ಕರವಾಗಿರಬೇಕು. ಭೂಮಿಯ ಫಲವು ನಮಗೆ, ಗರ್ಭಫಲವು ದೇವರಿಗೆ ಎಂದು ಮಾತನಾಡಿದನು. ಪ್ರಿಯರೇ, ಆತನು ಕೊಟ್ಟಂಥ ಗರ್ಭಫಲವು ಆತನಿಗೋಸ್ಕರವಾಗಿ ನಾವು ಕೊಡಬೇಕು. ಆತನು ನಮಗೋಸ್ಕರ ಭೂಮಿಯ ಫಲವನ್ನು ಕೊಟ್ಟನು. ಆ ಭೂಮಿಯ ಫಲವನ್ನು ನಾವು ತಿನ್ನಬೇಕು. ಆ ದೇವರಿಗೆ ಯಾವಾಗಲೂ ವಿಧೇಯರಾಗಿ ಜೀವಿಸಬೇಕು. ಆ ದೇವರಿಗೆ ನಾವು ಯಾವಾಗಲೂ ಮೆಚ್ಚುಗೆಯಾಗಿ ಜೀವಿಸಬೇಕು. ಪ್ರಿಯರೇ, ಆ ರೀತಿಯಾಗಿ ನಾವೆಲ್ಲರೂ ಜೀವಿಸಬೇಕು ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಈ ವಾಕ್ಯವನ್ನು ಮುಗಿಸ್ತೀನಿ. ನಮಸ್ಕಾರ. ಪ್ರಾರ್ಥನೆ ಮಾಡಿಕೊಂಡ್ರಿ. ಪರಿಶುದ್ಧನು 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 ಸರ್ವೋನ್ನತನಾಗಿರುವಂಥ ದೇವ,
ನಿಮಗೆ ಸ್ತೋತ್ರ ಸ್ವಾಮಿ. ದೇವ, ಈ ಒಂದು ದೇಹವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಒಂದು ದೇಹವನ್ನು ನಿಮಗೋಸ್ಕರವಾಗಿ ನಾವೆಲ್ಲರೂ ಬಳಿಸಲು ನಿಮ್ಮ ಕೃಪೆ, ಪರಿಶುದ್ಧಾತ್ಮನ ಸಹಾಯವನ್ನು ಕೊಡು. ಅಂಥ ಮನಸ್ಸನ್ನು ಕೊಟ್ಟು ನಮ್ಮನ್ನು ಉಪಯೋಗಿಸಿಕೊಳ್ಳ್ರಿ ಎಂದು ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ. ಆಮೆನ್.